ಸೊ ಟಿಕೆಟ್ ಕೊಡೋದಕ್ಕೆ ಏನು ಕಾರಣ? ಬಿಜೆಪಿಗೆ ಇಂತಹ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಸಿಗೋದು ಭಾರಿ ಕಷ್ಟ ಇತ್ತು. ಆದ್ರಿಂದ ಇವ್ರೇನು ಮಾಡಿಲ್ಲ, ರೋಡ್ ರೆಡಿ ಮಾಡಿಲ್ಲ ಅನ್ನುವಂಥದ್ದು ಇದೆ. ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್. ಇಲ್ಲಿ ಮೋದಿ ಕಿತ್ತೋಗ್ಬಿಟ್ಟಿದೆ, ಅಲ್ಲಿ ರಸ್ತೆ ಸರಿ ಇಲ್ಲ, ಇದಕ್ಕೂ MP ಸಂಬಂಧ ಬರೋದಿಲ್ಲ. ನೋಡಿ ಇವರೇ 100% ಇಲ್ಲಿ ಗೆಲ್ತೀವಿ ನಾವು. ಹೀಗಾಗಿ ಹೇಳ್ತಾನೆ ಇಡೀ ದೇಶ ಆ ಕಡೆ ತಿರುಗ್ತಾ ಇದೆ ಹೇಳ್ತೀನಿ. ಹೀಗಾಗಿ ಇವ್ರು ಕಮ್ಮಿ ಕೆಲಸ ಮಾಡೋದು ಸಹ ಗೆಲ್ತಾರೆ. ನಮ್ಮ ಜೊತೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರರು, ಹಿರಿಯ ನಾಗರಿಕರು ಒಬ್ರು ಇದ್ದಾರೆ ಸರ್. ಈಗ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ಒಂದ್ ಕಡೆ PC ಮೋಹನ್ ಅವರು 3 ಬಾರಿ ಗೆಲುವನ್ನು ಸಾಧಿಸಿ ಈಗ ಮತ್ತೆ ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಟಿಕೆಟ್ ಕೊಡೋದಕ್ಕೆ ಏನ್ ಕಾರಣ? ಅಭಿವೃದ್ಧಿ ಕೆಲಸಗಳು ಏನಾಗಿದೆ ಸರ್? PC ಮೋಹನು ಸಾಮಾಜಿಕವಾಗಿ ಪ್ರತಿಷ್ಠಿತ ವ್ಯಕ್ತಿ. ಆ ಹಿನ್ನೆಲೆಯಲ್ಲೇ ಇವರಿಗೆ ಸೀಟ್ ಕೊಟ್ಟಿರೋದು. ಏಕೆಂದರೆ 3 ಟರ್ಮ್ಸ್ ಹಿಂದೆ ನಮಗೆ ಬಿಜೆಪಿಗೆ ಇಂತಹ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಸಿಗೋದು ಭಾರಿ ಕಷ್ಟ ಇತ್ತು. ಅಂಥ ದಿನಗಳಲ್ಲಿ ನಾವು ಇವ್ರನ್ನ ಹುಡುಕಿ ಹಾಕಿದ್ದು. ಯಾಕಂದ್ರೆ ಆವತ್ತು ನಮ್ಮಲ್ಲಿ ಇಷ್ಟೊಂದು ಶಕ್ತಿ ಇರಲಿಲ್ಲ. ಅಂತಹ ದಿನಗಳಲ್ಲಿ ಇದನ್ನು ನಾವು ಹಾಕಿದ್ದು. ಹೀಗಾಗಿ ಅದು ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಕಾರ್ಯಕರ್ತರಿಗೆ ಒಳ್ಳೆ ಸಂಬಂಧ ಇಟ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರು ಈಗಲೂ ಸಹ ಅವರು ಡಿಸರ್ವ್ ಆಗಿದ್ದಾರೆ. ಇನ್ನು ಸರ್ ಅಭಿವೃದ್ಧಿ ವಿಚಾರವಾಗಿ ಸರ್ ಏನು ಹೇಳ್ತೀರಿ? ಅಭಿವೃದ್ಧಿ ಏನಾಗುತ್ತೆ ಅಂದರೆ MP ಮತ್ತು ಅಭಿವೃದ್ಧಿ ಬಂದಾಗ ಏನಾಗುತ್ತೆ, ಅಭಿವೃದ್ಧಿ ಬಂದು ಕಾರ್ಪೊರೇಷನ್ ಲೆವೆಲಲ್ಲಿ MLA ಲೆವೆಲಲ್ಲಿ ಆಗುವಂಥ ಕೆಲಸಗಳು. ಅದು MP ಲೆವೆಲಲ್ಲಿ ಆಗೋದು ರಾಷ್ಟ್ರೀಯ ವಿಚಾರಗಳನ್ನೇನು ಹೇಳ್ತೀವಿ ಅದು ಹೆಚ್ಚಿರುತ್ತೆ. ಆದರೆ ಕೆಲವು ಲೋಕಲ್ಲಾಗಿರುತ್ತೆ, ಲೋಕಲ್ಲಾಗಿ ಹೆಚ್ಚಿರೋದಿಲ್ಲ ಕೆಲಸಗಳು. ಏನು ಅದು ರಾಷ್ಟ್ರೀಯ ವಿಚಾರಗಳಿರುತ್ತಲ್ಲ, ರಾಷ್ಟ್ರೀಯ ವಿಚಾರಗಳ ಮಟ್ಟದಲ್ಲೇ ಹೋಗ್ತಾ ಇರುತ್ತೆ. ಏನು ಅದಕ್ಕೇ ಪಾರ್ಲಿಮೆಂಟ್ಗೆ ನಾವು ಇಲ್ಲಿಂದ ನಾವು ಎಲೆಕ್ಟ್ ಮಾಡುವಂಥದ್ದು. ಇಲ್ಲಿ ಮೋದಿ ಕಿತ್ತೋಗ್ಬಿಟ್ಟಿದೆ, ಅಲ್ಲಿ ರಸ್ತೆ ಸರಿ ಇಲ್ಲ, ಇದಕ್ಕೂ MP ಸಂಬಂಧ ಬರೋದಿಲ್ಲ. ಹೀಗಾಗಿ ಈ ಅಭಿವೃದ್ಧಿ ಮತ್ತು MP ಇವೆರಡು ಸ್ಥಾನೀಯ ಅಭಿವೃದ್ಧಿ ಮತ್ತು MP ತುಂಬ ಕಡಿಮೆ ಸಂಬಂಧ ಬರುತ್ತೆ. ಅದರಲ್ಲಿ ನಮ್ಮ ಯಾರು ಪ್ರತಾಪ್ ಸಿಂಹ ಇದ್ದಾರಲ್ಲ ಮೈಸೂರಲ್ಲಿ, ಆ ಥರ ಮಾಡಿದ್ದು ಏನು. ಆದರೆ ಇವರು ಇದು ಏನು ರಾಷ್ಟ್ರೀಯ ಮಟ್ಟದ ಏನಿದೆ ಯೋಜನೆಗಳನ್ನು ತರ್ತಾರೆ ಅವರು. ಈ ಉದಾಹರಣೆಗೆ ರೈಲ್ವೆ ಇದಿರ್ಬೋದು, ಫ್ಲೈನ್ ಇರ್ಬೋದು, ಕಾಲೇಜುಗಳಿರ್ಬೋದು, ಮೆಡಿಕಲ್ ಕಾಲೇಜಸ್ ಇರ್ಬೋದು, ಇಂಥದ್ದೇ ಕೇಂದ್ರ ಸಂಬಂಧಪಟ್ಟಂಥ ಯೋಜನೆಗಳೇನಿಲ್ಲ ಅದನ್ನು ಯಾವ ಪ್ರಮಾಣದಲ್ಲಿ ತರ್ತಾರೆ ಅನ್ನೋದು ಇದೆಲ್ಲ ಆ ಲೆವೆಲಲ್ಲಿ ಇವರೆಲ್ಲ ಒಟ್ಟು ಸೇರ್ಕೊಂಡು ಕೆಲಸ ಮಾಡಿ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಡಿಸರ್ವ್ ಆಗಿದ್ದಾರೆ. ಸೆಕೆಂಡ್ ಪಾಯಿಂಟ್ಗೆ ಉತ್ತರ ಕೊಟ್ಟಿದ್ದೀನಿ. ಜನಕ್ಕೆ ಅದೇ ಸರ್ ಕನ್ಫ್ಯೂಸ್. ಈಗ ನೀವು ತುಂಬಾ ಕ್ಲಾರಿಟಿ ಕೊಟ್ರಿ. ಈಗ ಹೇಳ್ತಾರೆ, ಈಗ ಕಾರ್ಪೊರೇಟ್ರು ಮಾಡೋದೇ ಒಂದು ಕೆಲಸ ಇರುತ್ತೆ, MLA ಮಾಡೋದೇ ಒಂದು ಕೆಲಸ, ಅವ್ರ ಕೆಲಸ. ಆದ್ರೆ MP ಅವರು ಈ ತರುವಂತ ಅನುದಾನಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಇಂಪ್ಲಿಮೆಂಟ್ ಇದೆಯಲ್ಲ, ಆ ಜನರ ಕಣ್ಣು ಕಾಣಿಸೋದಿಲ್ಲ. ಆದ್ರಿಂದ ಇವ್ರೇನು ಮಾಡಿಲ್ಲ, ರೋಡ್ ರೆಡಿ ಮಾಡಿಲ್ಲ ಅನ್ನುವಂಥದ್ದು ಇದೆ. ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್. ಇಲ್ಲೇನಂದ್ರೆ ಯಾರು ಎಷ್ಟೇ ಡೆವಲಪ್ಮೆಂಟ್ಸ್ ತಂದರೂ ಸಹ ಅದರ ಎಫೆಕ್ಟಿವ್ನೆಸ್ ಬರೋದು ಎಲ್ಲಿ ಅಂದರೆ ಅವರು ಜನಸಾಮಾನ್ಯರಿಗೆ ಬೆರೀತಾ ಇದ್ದಾರಾ ಇಲ್ಲೋ ಅನ್ನೋದು. ಲಾಸ್ಟ್ ಪರ್ಸನ್ಸ್ಗೆ ನಾವು ಮಾಡೋದನ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು. ಈ ಕಾರ್ಪೊರೇಟರ್ ಏನಾಗುತ್ತೆ ಅಂದರೆ ಕಮ್ಯುನಿಕೇಟ್ ಮಾಡಿಬಿಡ್ತಾರೆ, ಯಾಕೆ ಬೇಗ ಸಿಕ್ಬಿಡ್ತಾರೆ. MLA ಸ್ವಲ್ಪ ಕಡಿಮೆ ಕಮ್ಯುನಿಕೇಟ್, MP ಕಮ್ಯುನಿಕೇಟ್ ಮಾಡೋಕ್ಕೆ ಭಾರಿ ಕಷ್ಟ. ಆದರೆ ಕೆಲವರು ಎಫಿಷಿಯೆಂಟ್ ಲೀಡರ್ಸ್ ಇರ್ತಾರೆ, ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ. ಆದರೆ MP ಕಮ್ಯುನಿಕೇಟ್ ಮಾಡೋದು ಭಾರಿ ಕಷ್ಟ. ಯಾಕಂದರೆ 2,000-2,500 ಬೂತ್ಗಳಿರ್ತವೆ, 8 MLA ಕಾನ್ಸ್ಟಿಟ್ಯೂನ್ಸೀಸ್ ಇರುತ್ತೆ. ಹೀಗಾಗಿ ಹೇಳ್ತಾನೆ ಅವರು ಕಮ್ಯುನಿಕೇಟ್ ಮಾಡಿ ಮತ್ತು ಕಾರ್ಯಕರ್ತರ ಸಂಪರ್ಕ ಇಟ್ಕೊಳ್ಳೋಷ್ಟು ಕೌಶಲ್ಯ ಅವರಲ್ಲಿ ಇರೋದಿಲ್ಲ. ಅಷ್ಟು ಕೌಶಲ್ಯ ಅವರಲ್ಲಿ ಇರೋದಿಲ್ಲ. ಈಗ ಯಾರ್ಯಾರನಿಗೆ ಉದಾಹರಣೆಗೆ ನನ್ನ ಪ್ರೋಗ್ರಾಮ್ಸ್ಗೆ ಅನೇಕರು MP ಕರಿತೀವಿ, ಅವರು ಬರ್ತಾರೆ, ಏನೋ ಭಾಷಣ ಮಾಡಿ ಹೋಗ್ತಾರೆ ವಿನಃ ಯಾವ ಕಾರ್ಯಕರ್ತ ನಮ್ಮನ್ನು ಕರೆದಿದ್ದಾರೆ ಅವ್ರ ಹೆಸರು ನೆನಪಿಟ್ಕೊಬೇಕು, ಅವ್ರಿಗೊಂದು ಫೋನ್ ಮಾಡಬೇಕು, ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೊಬೇಕು ಅನ್ನೋಂಥ ಮಿನಿಮಮ್ ಇದೆಯಲ್ಲ, ಅದಿರೋದಿಲ್ಲ ಅವ್ರಿಗಿರೋದಿಲ್ಲ. ಸರ್, ಇನ್ನು ಈ ಸಲ PC ಮೋಹನ್ ಅವರಿಗೆ JDS ಕೂಡ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಎಷ್ಟು ಅನುಕೂಲ ಆಗುತ್ತೆ ಸರ್? ನೋಡಿ ಇವರೇ 100% ಇಲ್ಲಿ ಗೆಲ್ತೀವಿ ನಾವು. ಯಾಕಂದರೆ ನಾನು BJP ಜನಸಂಘದ ಕಾಲದಿಂದ ಕೆಲಸ ಮಾಡಿರೋ ಕಾರ್ಯಕರ್ತ, ನನಗೆ 76 ವರ್ಷ ಈಗ ಹೇಳ್ತೇನೆ. 100% ನಾವು ಗೆಲ್ತೀವಿ. ಯಾಕೆ ಗೆಲ್ತೀವಿ ಅಂದರೆ ಇವತ್ತು ಪರಿಸ್ಥಿತಿಗಳು ಏನಾಗಿದೆ ಅಂದರೆ ಇವರ ಜಯ ಬೇರೆದ ಕಡೆಗೆ ಹೇಳ್ತೀನಿ ಕರ್ಕೊಂಡು ಹೋಗ್ತಾ ಇದೆ. ಇವರು ಯಾರು MP ಮಾಡಿದ ಕೆಲಸದಿಂದ ಅನ್ನೋದು ಒಂದು ಸ್ವಲ್ಪ. ಆದರೆ ಇಡೀ ರಾಷ್ಟ್ರೀಯ ವಿಚಾರಧಾರೆಗಳಿದೆ, ಚಿಂತನೆ ಮತ್ತು ಪೋಲರೈಸೇಷನ್ ಆಗ್ತಾ ಇದೆಯಲ್ಲ, ದೇಶೀಯ ವಿದೇಶೀಯ ಏನು ಪ್ರಾಮಾಣಿಕತೆ ಮತ್ತು ಭ್ರಷ್ಟತೆ ಇಂಥ ಅನೇಕ ಸಂಗತಿಗಳಲ್ಲಿ ಧ್ರುವೀಕರಣ. ಹಾಗೆ ಹೇಳ್ತೀನಿ, ಈಗ ಮೋದಿಯವರು ಈಸ್ ರೆಪ್ರೆಸೆಂಟಿಂಗ್
ದೇಶೀಯ ವಿಚಾರಗಳು, ಪ್ರಾಮಾಣಿಕತೆಯ ವಿಚಾರಗಳು, ಅಭಿವೃದ್ಧಿ ವಿಚಾರಗಳನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಹೀಗಾಗಿ ಹೇಳ್ತಾನೆ ಇಡೀ ದೇಶ ಆ ಕಡೆ ತಿರುಗ್ತಾ ಇದೆ ಹೇಳ್ತೀನಿ. ಹೀಗಾಗಿ ಇವರು ಕಮ್ಮಿ ಕೆಲಸ ಮಾಡಲು ಸಹ ಗೆಲ್ತಾರೆ.